Hi my dear students, welcome back to the channel. ಈ ಒಂದು ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ ವೆರಿ ಸರ್ಪ್ರೈಸಿಂಗ್ ದಟ್ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವಿಚ್ ಇಸ್ ನಥಿಂಗ್ ಬಟ್ KSEAB ಬೋರ್ಡ್, ಇವರು ಪ್ರತಿ ವರ್ಷ SSLC ಹಾಗೂ PUC ಮಕ್ಕಳಿಗೆ ಒಂದು ಫೈನಲ್ ಎಕ್ಸಾಮಿನೇಷನ್ ಟೈಮ್ ಟೇಬಲನ್ನು ರಿಲೀಸ್ ಮಾಡೋಕ್ಕೂ ಮೊದಲು ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಅಂದರೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಅವರು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ ಅಂದರೆ ಅದನ್ನೇ ಫೈನಲೈಸ್ ಕೂಡ ಮಾಡ್ತಾರೆ. ಆ್ಯಂಡ್ 99.99% ಪ್ರತಿ ವರ್ಷವೂ ಕೂಡ ಅವ್ರು ಏನು ತಾತ್ಕಾಲಿಕ ವೇಳಾಪಟ್ಟಿ ಅಂತ ಮಾಡಿರ್ತಾರೆ ಸೇಮ್ ಟೈಮ್ ಟೇಬಲ್ ಇರುತ್ತೆ. ಸೊ ಯಾವುದೋ ಒಂದು ಸಬ್ಜೆಕ್ಟ್ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರ್ವೈಸ್ ದಿಸ್ ಇಸ್ ದ ಫೈನಲ್ ಟೈಮ್ ಟೇಬಲ್. ಯಾಕೆ ಇದು ಗುಡ್ ನ್ಯೂಸ್ ಅಥವಾ ಸರ್ಪ್ರೈಸಿಂಗ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಯಾವಾಗಲೂ ಕೂಡ ಡಿಸೆಂಬರ್ ಸೊ ಆ ಒಂದು ಎಂಡ್ ಟೈಮಲ್ಲೇ ಅವರು ಯಾವಾಗಲೂ ತಾತ್ಕಾಲಿಕ ವೇಳಾಪಟ್ಟಿಯನ್ನು ರಿಲೀಸ್ ಮಾಡ್ತಿದ್ರು. ಬಟ್ ವೆರಿ ಸರ್ಪ್ರೈಸಿಂಗ್ಲಿ ಈ ವರ್ಷ ತುಂಬಾ ಬೇಗನೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಸೊ ತಡ ಮಾಡದೆ ಯಾವತ್ತು SSLC ಮಕ್ಕಳಿಗೆ ಎಕ್ಸಾಮಿನೇಷನ್ಸ್ ಇದೆ, ಈ ವರ್ಷ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಇದೆ ಅಂತ ನೋಡ್ತಾ ಬರೋಣ. ಡೈರೆಕ್ಟಾಗಿ ನಾನು ಟೈಮ್ ಟೇಬಲನ್ನು ಸ್ಕ್ರಾಲ್ ಮಾಡ್ತೀನಿ, ನೀವು ನೋಡ್ತಾ ಬರ್ಬೋದು. ಎಸ್, ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಫೋಕಸ್ ಮಾಡ್ತಾ ಇರೋದು SSLC ಮಕ್ಕಳಿಗೆ ಮಾತ್ರ. ಸೊ ಮಾರ್ಚ್ ಏಪ್ರಿಲ್ 2026 SSLC ಪರೀಕ್ಷೆ 1 ಅಂದರೆ ಫಸ್ಟ್ ಪಬ್ಲಿಕ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಹೀಗಿದೆ. ಮೊದಲನೇದಾಗಿ ನಿಮ್ಮ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತಿರೋಂಥದ್ದು 18th of March ಇಂದ. ಸೊ ಫಸ್ಟ್ ಎಕ್ಸಾಮಿನೇಷನ್ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಆ್ಯಸ್ ಯೂಶುವಲ್ ಇರುತ್ತೆ. ಟೈಮಿಂಗ್ಸ್ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ಟೈಮಿಂಗ್ಸನ್ನು ನೀವು ನೋಟ್ ಮಾಡ್ಕೊಳ್ಬೇಕಾಗತ್ತೆ ಎನಿಹೌ. ಓಕೆ, ಸೊ 18th ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಇದೆ ಆ್ಯಂಡ್ 19th ಯಾವುದೇ ರೀತಿ ಎಕ್ಸಾಮ್ ಇಲ್ಲ. ದೆರ್ ಇಸ್ ಅ ಬ್ರೇಕ್ ಆ್ಯಂಡ್ ಇಟ್ ಈಸ್ ಅ ಫೆಸ್ಟಿವಲ್ ಡೇ. 20th ನಿಮಗೆ ಮ್ಯಾಥಮ್ಯಾಟಿಕ್ಸ್ ಎಕ್ಸಾಮನ್ನು ಅಲಾಟ್ ಮಾಡಿದ್ದಾರೆ. ಓಕೆ, ಸೊ 20th ಮ್ಯಾಥಮ್ಯಾಟಿಕ್ಸ್ ಎಕ್ಸಾಮಿನೇಷನ್ ನಂತರ ಆ್ಯಂಡ್ 21st ಆ್ಯಂಡ್ 22nd ಸ್ಯಾಟರ್ಡೆ ಆ್ಯಂಡ್ ಸಂಡೇ ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. 23rd ಸೈನ್ಸ್ ಎಕ್ಸಾಮಿನೇಷನನ್ನು ಅವರು ಅಲಾಟ್ ಮಾಡಿದ್ದಾರೆ. ಸೊ ಈ ವರ್ಷ ಮ್ಯಾಥಮ್ಯಾಟಿಕ್ಸ್ಗೆ ಒಂದೇ ದಿನ ಹಾಲಿಡೇ ಇದೆ, ಸೈನ್ಸ್ಗೆ 2 ದಿನ ಹಾಲಿಡೇ ಇದೆ. ನನಗನ್ಸುತ್ತೆ ಪರ್ಸ್ನಲಿ ಈ ಒಂದು ಟೈಮ್ ಟೇಬಲಲ್ಲಿ ಕೆಲವೊಂದು ಚೇಂಜಸ್ ಮಾಡಬಹುದು ಅಂತ. ಬಿಕಾಸ್ ಪ್ರತಿ ವರ್ಷ ಮ್ಯಾಥಮ್ಯಾಟಿಕ್ಸ್ಗೆ 2 days ಹಾಲಿಡೇಸ್ ಕೊಡ್ತಾರೆ ಆ್ಯಂಡ್ ಸೈನ್ಸ್ಗೆ 3 days ಹಾಲಿಡೇಸ್ ಕೊಟ್ಟಿರ್ತಾರೆ. ಸೊ ಈ ವರ್ಷ ಒಂದೇ ಒಂದು ದಿನ ಮ್ಯಾಥ್ಸ್ಗೆ ರಜೆ ಇರೋದ್ರಿಂದ ದೇರ್ ಮೇ ಬಿ ಅ ಸ್ಮಾಲ್ ಚೇಂಜ್ ಲೇಟರ್ ಅಂತ ಅನ್ಕೋತೀನಿ. ಬಟ್ ನಾಟ್ ಫಾರ್ ಶೋರ್, ಡೆಫಿನೆಟ್ಲಿ ಇದು ಫೈನಲೈಸ್ ಕೂಡ ಆಗಬಹುದು. ನೆಕ್ಸ್ಟ್ 23rd ಆದಮೇಲೆ 24th ಟ್ಯೂಸ್ಡೇ ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲ. 25th ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಇದೆ. 26th ಆ್ಯಂಡ್ 27th ಅಗೇನ್ ಯಾವುದೇ ರೀತಿ ಎಕ್ಸಾಮ್ ಇಲ್ಲ. ನೆಕ್ಸ್ಟ್ 28th of March ಸೋಷಲ್ ಎಕ್ಸಾಮಿನೇಷನ್ ಇದೆ. ಸೋಷಲ್ಗೆ ಕೂಡ 2 days ಹಾಲಿಡೇಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 29th ದರ್ ಇಸ್ ನೋ ಎಕ್ಸಾಮ್. ಆ್ಯಂಡ್ ಲಾಸ್ಟ್ ಬಂದು ನಿಮಗೆ 30th ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಕೊಟ್ಟಿದ್ದಾರೆ. 30th ಆದಮೇಲೆ ನೆಕ್ಸ್ಟ್ ಇರುವಂಥದ್ದು ಎಲೆಕ್ಟಿವ್ ಸಬ್ಜೆಕ್ಟ್ಸ್. ಇದನ್ನು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆಪ್ಟ್ ಮಾಡಿರೋದಿಲ್ಲ, ವೆರಿ ವೆರಿ ರೇರ್. ಸೊ ಇದು ನಿಮಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ನಿಮ್ಮ ಎಕ್ಸಾಮಿನೇಷನ್ 18th of March ಇಂದ ಸ್ಟಾರ್ಟ್ ಆಗಿ 30th of March ಎಂಡ್ ಆಗ್ತಿದೆ. ಸೊ ಇದು ಎಕ್ಸಾಮಿನೇಷನ್ 1ರ ಮಾಹಿತಿ. ಓಕೆ, ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಎಕ್ಸಾಮಿನೇಷನ್ಸ್ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಸೊ ದಟ್ ವಾಸ್ ಅಬೌಟ್ ಫಸ್ಟ್ ಎಕ್ಸಾಮಿನೇಷನ್. ಲೆಟ್ ಮೀ ಸ್ಕ್ರಾಲ್. ಸೊ 2ನೇ ಎಕ್ಸಾಮಿನೇಷನ್ನ ತಾತ್ಕಾಲಿಕ ವೇಳಾಪಟ್ಟಿ ಕೂಡ ಇಲ್ಲಿದೆ. ಇದು ಬಂದು ನಿಮಗೆ 5ನೇ ತಿಂಗಳು ಮೇನಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಯಾರು ಕೂಡ ಸೆಕೆಂಡ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಲ್ಲ. ಇದನ್ನು ಇಂಪ್ರೂವ್ಮೆಂಟ್ ಎಕ್ಸಾಮಿನೇಷನ್ ಅಂತ ಕೂಡ ನಾವು ಕರಿತೇವೆ. ಇದ್ರದ್ದು ಕೂಡ ನಾನು ಡೇಟ್ಸನ್ನು ತಿಳಿಸ್ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ನೀವು ಫಸ್ಟ್ ಎಕ್ಸಾಮಿನೇಷನಲ್ಲಿ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಈ ಎಕ್ಸಾಮಿನೇಷನನ್ನು ನೀವು ತಗೊಳ್ಬೇಕಾಗತ್ತೆ. ಓಕೆ, ಸೊ ಇದರ ಎಕ್ಸಾಮಿನೇಷನ್ ಡೇಟ್ಸ್ ನೋಡೋದಾದರೆ May 18th ಸ್ಟಾರ್ಟ್ ಆಗುತ್ತೆ. ಅಗೇನ್ ಸೇಮ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. 19th ಸೈನ್ಸ್ ಇರುತ್ತೆ. 20th ಇಂಗ್ಲೀಷ್ ಇದೆ. 21st ಮ್ಯಾಥ್ಸ್ ಇದೆ. ಆ್ಯಂಡ್ 22nd ಹಿಂದಿ ಇದೆ. ದೆನ್ 23rd ಸೋಷಲ್ ಇದೆ. ಆ್ಯಂಡ್ ಅಗೈನ್ ಲಾಸ್ಟ್ ಎಲೆಕ್ಟಿವ್ ಸಬ್ಜೆಕ್ಟ್ ಇರುತ್ತೆ. ಸೊ ಇಂಪ್ರೂವ್ಮೆಂಟ್ ಎಕ್ಸಾಮಿನೇಷನಲ್ಲಿ ಇಲ್ಲಿ ಯಾವುದೇ ರೀತಿ ನಿಮಗೆ ಗ್ಯಾಪ್ಸ್ ಇಲ್ಲ. ಕಂಟಿನ್ಯೂಸ್ ಆಗಿ 18th ಇಂದ ಸ್ಟಾರ್ಟ್ ಆಗುತ್ತೆ. 18, 19, 20th, 21st, 22nd ಆ್ಯಂಡ್ ಆಲ್ಸೋ 23rd. ಸೊ ಕಂಟಿನ್ಯೂಸ್ ಡೇಟ್ಸ್ ಇರುತ್ತೆ. ಸೊ ಇದು ನಿಮಗೆ ಚಾಯ್ಸ್ ಇರುತ್ತೆ. ನೀವು ಎಕ್ಸಾಮಿನೇಷನ್ ತೊಗೊಳ್ಳೇಬೇಕು ಅಂತ ಯಾವುದೇ ರೀತಿ ಕಂಪಲ್ಷನ್ ಇರಲ್ಲ. ನಿಮ್ಮ ಚಾಯ್ಸ್, ನಿಮಗೆ ಬೇಕಾದರೆ ನೀವು ತೊಗೊಳ್ಬೋದು. ಬಟ್ ನಿಮ್ಮ ಮೇನ್ ಟಾರ್ಗೆಟ್ ಏನಿರಬೇಕು ಅಂದರೆ ಇಟ್ ಈಸ್ ಆಲ್ ಅಬೌಟ್ ದ ಎಕ್ಸಾಮಿನೇಷನ್ ವಿಚ್ ಇಸ್ ಸ್ಟಾರ್ಟಿಂಗ್ ಆನ್ 18th of March. 18th of March ಎಲ್ಲರಿಗೂ ಕೂಡ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಸ್ಟಾರ್ಟ್ ಆಗುತ್ತೆ.
ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ಈ ವರ್ಷದ ಎಕ್ಸಾಮಿನೇಷನ್ ಕುರಿತಾಗಿ ಸೈನ್ಸ್ ರಿಲೇಟೆಡ್ ಆಗಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಕ್ವೈರೀಸ್ ಇದ್ದರೆ ಏನೇ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಣ್ಣ ಮಾಹಿತಿಯನ್ನು ಇಲ್ಲಿಗೆ ಹೇಳಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.